ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆ. ಪೂರ್ವ ಮುಂಗಾರು ಆರ್ಭಟಕ್ಕೆ ಯುಗಚಿ ಡ್ಯಾಂ ಭರ್ತಿಯಾಗಿದೆ. ಡ್ಯಾಂನ ಎಲ್ಲಾ ಗೇಟ್ಗಳಿಂದಲೂ ಕೂಡ ನೀರು ರಿಲೀಸ್. ಕೊಡಗು ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆ. ಪೂರ್ವ ಮುಂಗಾರು ಆರ್ಭಟಕ್ಕೆ ಯುಗಚಿ ಡ್ಯಾಂ ಭರ್ತಿ. ಡ್ಯಾಂನ ಎಲ್ಲಾ ಗೇಟ್ಗಳಿಂದಲೂ ಕೂಡ ನೀರು ರಿಲೀಸ್. ಡ್ಯಾಂನಿಂದ 500 ಕ್ಯೂಸೆಸ್ ನೀರು ಬಿಡುಗಡೆ. ಭಾಗಮಂಡಲದ ತ್ರಿವೇಣಿ ಸಂಗಮವೂ ಕೂಡ ಭರ್ತಿಯಾಗಿದೆ. ಎಲ್ಲಾ ಕಡೆಯಲ್ಲೂ ಮಳೆ ಆರ್ಭಟ ತೋರಿಸ್ತಾ ಇದೆ. ಕೊಡಗು ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಯಾಗುವಂತಹ ನಿರೀಕ್ಷೆ ಇದ್ದು ಈಗ ಮಳೆ ಆಗ್ತಾ ಇದೆ. ಪೂರ್ವ ಮುಂಗಾರು ಆರ್ಭಟಕ್ಕೆ ಯುಗಚಿ ಡ್ಯಾಂ ಭರ್ತಿಯಾಗಿದೆ. ಡ್ಯಾಂನ ಎಲ್ಲಾ ಗೇಟ್ಗಳಿಂದಲೂ ಕೂಡ ನೀರು ರಿಲೀಸ್ ಆಗ್ತಾ ಇದೆ. ಡ್ಯಾಂನಿಂದ 500 ಕ್ಯೂಸೆಸ್ ನೀರು ಬಿಡುಗಡೆ ಆಗ್ತಾ ಇದೆ. ಭಾಗಮಂಡಲದ ತ್ರಿವೇಣಿ ಸಂಗಮವೂ ಕೂಡ ಭರ್ತಿಯಾಗಿದೆ. ಎಲ್ಲವೂ ಕೂಡ ಸಮೃದ್ಧಿಯಾಗಿ ನೀರು ತುಂಬಿಕೊಂಡಿದೆ. ಸೊ ವಿಚಾರ ಹೇಳೋದಾದ್ರೆ ಎಲ್ಲವೂ ಕೂಡ ಸಂತೋಷದಿಂದ ಇದೆ ಅಂತಾನೆ ಹೇಳ್ಬೋದು. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಯುಗಚಿ ಡ್ಯಾಮ್ ನೀರು ತುಂಬಿ ತುಳುಕಾಡ್ತಾ ಇದೆ. ಸೊ ಈ ಒಂದು ನೀರಿನಲ್ಲಿ ಎಲ್ಲ ಒಂದಿಷ್ಟು ಜನ ಹೋಗಿ ಸೆಲ್ಫಿಗಳನ್ನು ಕೂಡ ತೆಕ್ಕೊಂಡು ಬರ್ತಾ ಇದ್ದಾರೆ. ಸೊ ಸೆಲ್ಫಿ ತೆಗೆಯೋಕೆ ಮುಂಚೆ ಅಥವಾ ಫೋಟೋಗಳ ಗೀಳು ಯಾರಿಗಿದೆಯೋ ಅವರು ಸ್ವಲ್ಪ ಎಚ್ಚರಿಕೆಯಿಂದ ವಹಿಸೋದು ಒಳ್ಳೆಯದು. ಯಾವಾಗ ನೀರಿನ ರಭಸ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಅಪಾಯಕಾರಿಯಾಗಿರುವಂತಹ ಸ್ಥಳಗಳಿಗೆ ಭೇಟಿ ನೀಡದೇ ಇರೋದು ಉತ್ತಮ ಅನ್ನೋದು ನಮ್ಮ ಆಶಯವಾಗಿದೆ. ಪೂರ್ವ ಮುಂಗಾರು ಆರ್ಭಟಕ್ಕೆ ಯುಗಚಿ ಡ್ಯಾಮ್ ಏನಿದೆ ಅದು ಪೂರ್ತಿಯಾಗಿ ಭರ್ತಿಯಾಗಿ ಡ್ಯಾಮ್ನ ಎಲ್ಲಾ ಗೇಟ್ಗಳಿಂದಲೂ ಕೂಡ ನೀರು ಹೋಗ್ತಾ ಇದೆ. 500 ಕ್ಯೂಸೆಸ್ ನೀರು ಬಿಡುಗಡೆ ಆಗ್ತಾ ಇದೆ. ಭಾಗಮಂಡಲದ ತ್ರಿವೇಣಿ ಸಂಗಮವೂ ಕೂಡ ಭರ್ತಿಯಾಗಿದೆ. ಕೊಡಗು ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆ ತನ್ನ ಆರ್ಭಟವನ್ನು ತೋರಿಸ್ತಾ ಇದೆ. ವರುಣದೇವ ಇನ್ನೂ ಕೂಡ ಜಾಸ್ತಿಯಾಗಿ ಸುರಿಸ್ತಾ ಇದ್ದಾನೆ ಮಳೆಯನ್ನ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಕಾಲು ಇಡದೆ ಹೋಗೋದು ಉತ್ತಮ ಅನ್ನೋದೇ ನಮ್ಮ ಆಶಯವಾಗಿದೆ. ಭಾಗಮಂಡಲ ತ್ರಿವೇಣಿ ಸಂಗಮ ಬಸವನ ಕಲ್ಲು ನೋಡಿ, ಕಟ್ಟೆ ಮೇಲ್ಗಡೆ ಮಾತ್ರ ಕಟ್ಟೆ ಬಾಕಿ ಉಂಟು, ಬಾಕಿ ಎಲ್ಲ ಆಲ್ರೆಡಿ ಮುಳುಗಡೆ ಆಗಿದೆ. ಇದು ಜಾಸ್ತಿ ಮಳೆ ಬರ್ತಾ ಇರೋದ್ರಿಂದ ನೀರು ಜಾಸ್ತಿ ಆಗೋ ಚಾನ್ಸಸ್ ಇದೆ. ಇದೇ ರೀತಿ ಮಳೆ ಹೊಡೆದ್ರೆ ನಾಳೆ ಭಾಗಮಂಡಲ ಬ್ಲಾಕ್ ಆಗುವ ಚಾನ್ಸಸ್. ಫ್ಲೈಓವರ್ ಇದೆ ಓಡಾಡಲಿಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.